ನನ್ನ ಜೀವನದ ಸೌಭಾಗ್ಯದಾಯಕ ದಿನವಾದ ಇಂದು ಪರಮಹಂಸ ಪರಮಪೂಜ್ಯ ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರ ಚಿಂತನೆಗೆ ಸಂಬಂಧಿಸಿದ ದಿವ್ಯ ಅಲೌಕಿಕ ಅದ್ವಿತೀಯ ಶ್ಲೋಕಗಳನ್ನು ಸಿದ್ಧಾಶ್ರಮವಾಣಿಯಲ್ಲಿ ಉಚ್ಚರಿಸುವ ಪರಮ ಸೌಭಾಗ್ಯ ನನಗೆ ದಯಪಾಲಿಸಿದ್ದಕ್ಕಾಗಿ ಪೂಜ್ಯ ಗುರುದೇವರ ಶ್ರೀಚರಣಗಳಲ್ಲಿ ಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸುತ್ತಾ ದಿವ್ಯ ಮಹಾನ್ ತೇಜೋಪೂರ್ಣವಾದ ಆ ಶ್ಲೋಕಗಳನ್ನು ಉಚ್ಚರಿಸುತ್ತಿದ್ದೇನೆ. ಪೂಜ್ಯ ಗುರುದೇವರಿಗೆ ಸಂಬಂಧಿಸಿದ ಒಂದೊಂದು ಶಬ್ದ, ಒಂದೊಂದು ವಾಕ್ಯ, ಒಂದೊಂದು ಶ್ಲೋಕವೂ ಸಹ ಅದೆಷ್ಟು ಪವಿತ್ರತಮವಾಗಿದೆ ಎಂದರೆ ಗಂಗಾ ನದಿಯಲ್ಲಿ ಮಿಂದಾಗ ಪವಿತ್ರತೆಯ ಅನುಭವವಾದಂತೆ, ಹಿಮಾಲಯದ ಸ್ವಚ್ಛ ನಿರ್ಮಲ ದೈವೀ ಪ್ರಕೃತಿಯಲ್ಲಿ ವಿಹರಿಸುವಾಗ ಆನಂದದ ಅನುಭೂತಿಯಾಗುವಂತೆ, ಋಷಿಗಳ ಸಾಮೀಪ್ಯದಲ್ಲಿ ಕುಳಿತಾಗ ಪರಮ ತೃಪ್ತಿಯ ಅನುಭವ ಆಗುವಂತೆ, ಸಿದ್ಧಾಶ್ರಮ ತಲುಪಿದಾಗ ಅತ್ಯಂತ ಉತ್ಸಾಹ ಉಲ್ಲಾಸಗಳು ಮೂಡುವಂತೆ, ಪೂಜ್ಯ ಗುರುದೇವರ ಪ್ರತಿಯೊಂದು ಶ್ಲೋಕದಲ್ಲಿಯೂ ಸಹ ಇಂತಹ ದಿವ್ಯಾನುಭೂತಿ ಅಂತರ್ನಿಹಿತವಾಗಿದೆ. ಈ ಸಿದ್ಧಾಶ್ರಮ ಸಂಸ್ಕೃತವಾಣಿ ವೇದೋಕ್ತ ಸಂಸ್ಕೃತದೊಂದಿಗಾಗಲಿ ಇಲ್ಲವೇ ಪಾಣಿನಿಯ ನಿಯಮಬದ್ಧ ಸಂಸ್ಕೃತದೊಂದಿಗಾಗಲಿ ಸಂಬಂಧಿತವಾಗಿಲ್ಲ. ಇದು ಸ್ವಯಂ ಪ್ರೇರಿತವಾಗಿ ಹೃದಯದ ಭಾಷೆಯಿಂದ ಉತ್ಪನ್ನವಾಗಿರುವ ಸಂಸ್ಕೃತ. ಇದರಲ್ಲಿ ಯಾವುದೇ ಬಂಧನಗಳಿಲ್ಲ, ನಿಯಮಗಳಿಲ್ಲ, ಬುದ್ಧಿಪೂರ್ವಕ ವಿಚಾರಗಳಿಲ್ಲ. ಕೇವಲ ಮಾತ್ರ ಹೃದಯಾಂತರಾಳದಿಂದ ಹೊರಹೊಮ್ಮುತ್ತಿರುವ ನಿರ್ಮಲ ನಿಷ್ಕಲ್ಮಶ ಭಾಷೆ ಇದಾಗಿದೆ. ದುಮ್ಮಿಕ್ಕಿ ಹರಿಯುತ್ತಿರುವ ಜಲಧಾರೆಯಂತಹ ಸಹಜ ಸ್ವಚ್ಛ ಸಂಸ್ಕೃತ ಇದಾಗಿದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಸಾವಿರಾರು ವರ್ಷಗಳ ಆಯಸ್ಸನ್ನು ಪಡೆದಿರುವ ಯೋಗಿರಾಜ್ ಸ್ವಾಮಿ ಸಚ್ಚಿದಾನಂದರ ಪವಿತ್ರ ದಿವ್ಯ ನಾಮವನ್ನು ನಮ್ಮ ಈ ಅದರಗಳು ಉಚ್ಚರಿಸಿದಾಗ ಸಂಪೂರ್ಣ ಶರೀರ ಪುಲಕಿತಗೊಂಡು ರೋಮಾಂಚನವಾಗುತ್ತದೆ. ನಮ್ಮ ಕಣ್ಣುಗಳಲ್ಲಿ ವಿಲಕ್ಷಣವಾದ ಆನಂದ ಮತ್ತು ತೃಪ್ತಿ ಮನೆ ಮಾಡುತ್ತದೆ. ನಮ್ಮ ಮನೆಯ ಎಲ್ಲೆಡೆಯಲ್ಲೂ ಸುಗಂಧಮಯ ವಾತಾವರಣ ನಿರ್ಮಾಣವಾದಂತೆ ಭಾಸವಾಗುತ್ತದೆ. ಯಾವಾಗ ನಾವು ಆ ದಿವ್ಯ ವಿಭೂತಿಯನ್ನು ಸಚ್ಚಿದಾನಂದ ಸ್ಮೃತಿ ಉಚ್ಚರಿಸುತ್ತಾ ಸ್ಮರಿಸುತ್ತೇವೆಯೋ, ನಿಸ್ಸಂದೇಹವಾಗಿಯೂ ಅಲ್ಲಿಗೆ ಅವರು ಸೂಕ್ಷ್ಮ ಶರೀರದಿಂದ ಬಂದೇ ಬರುತ್ತಾರೆ ಎಂಬುದು ನಿಶ್ಚಿತ. ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಚ್ಚಿದಾನಂದ ಸ್ಮೃತಿ ಸಂಬಂಧಿತವಾದ ಶ್ಲೋಕಗಳನ್ನು ಸಾರ್ವಜನಿಕರೆಲ್ಲರಿಗೂ ಲಭ್ಯವಾಗುವಂತೆ ಮಾಡುತ್ತಿದ್ದೇನೆ. ಇದು ಸಿದ್ಧಾಶ್ರಮದ ಪಾವನ ಸಂಗೀತವಾಗಿದ್ದು, ಸಿದ್ಧಾಶ್ರಮದ ಪ್ರತಿಯೊಬ್ಬ ಯೋಗಿ, ಸನ್ಯಾಸಿ, ಸಾಧಿಕೆಯರ ನಾಲಿಗೆಯಲ್ಲಿ ನಿರಂತರವಾಗಿ ಈ ಶ್ಲೋಕಗಳು ನಲಿದಾಡುತ್ತಿರುತ್ತವೆ. ಸಿದ್ಧಾಶ್ರಮದ ಕಣಕಣಗಳಿಂದಲೂ ಈ ಶ್ಲೋಕಗಳು ಹೊರಹೊಮ್ಮುತ್ತಲೇ ಇರುತ್ತವೆ. ಸಿದ್ಧಯೋಗ ಸರೋವರದ ಅಲೆಗಳ ಮೇಲೆ ಈ ಶ್ಲೋಕಗಳ ಮಧುರಗಾನ ನಿರಂತರವೂ ಕೇಳಿಸುತ್ತಿರುತ್ತದೆ. ಅಲ್ಲಿಯ ವಾತಾವರಣದಲ್ಲಿಯೇ ಈ ಮಧುರ ಶ್ಲೋಕಗಳು ಸಂಪೂರ್ಣ ಸಮನ್ವಯವಾಗಿವೆ. ಈ ದಿನ ಪರಮ ಸೌಭಾಗ್ಯದ ದಿನ. ಈ ಕ್ಷಣ ಪರಮ ಸೌಭಾಗ್ಯದ ಕ್ಷಣ. ಜೀವನದ ಪುಣ್ಯೋದಯವಾಗಿರುವುದರಿಂದಲೇ ನಾವು ಆ ಅದ್ವಿತೀಯ ವಿಭೂತಿಯ ಆ ಪವಿತ್ರತಮ ಶ್ಲೋಕಗಳನ್ನು, ಸ್ವಯಂ ಪ್ರಕೃತಿಯೇ ನಿರ್ಮಾಣ ಮಾಡಿದ ಶ್ಲೋಕಗಳನ್ನು, ಸ್ವಯಂ ಸೃಷ್ಟಿಕರ್ತನೇ ರಚಿಸಿದ ಶ್ಲೋಕಗಳನ್ನು, 4 ದಿಕ್ಕುಗಳ ದಿಕ್ಪಾಲಕರು ದೇವತೆಗಳು ನಿರ್ಮಿಸಿದ ಶ್ಲೋಕಗಳನ್ನು ಆದ್ಯಶಕ್ತಿ ಪ್ರಕೃತಿ ಮಾತೆಯ ಕೃಪೆಯಿಂದ ಇಂದು ಆಲಿಸುತ್ತಿದ್ದೇವೆ. ಇವು ಕೇವಲ ಶ್ಲೋಕಗಳಲ್ಲ, ಕೇವಲ ಮಾತ್ರ ಪಂಕ್ತಿಗಳಲ್ಲ, ಅಕ್ಷರ ಅಥವಾ ಶಬ್ದಗಳು ಮಾತ್ರವೂ ಅಲ್ಲ. ಇವು ಸಂಪೂರ್ಣವಾಗಿ ಹೃದಯ ಮಂದಿರದಲ್ಲಿಟ್ಟು ಆರಾಧಿಸಬೇಕಾದಂತಹ ದಿವ್ಯಾನುಭೂತಿಗಳು. ನಮ್ಮ ಶರೀರವನ್ನೆಲ್ಲ ಪವಿತ್ರ ದಿವ್ಯವಾಗಿಸುವ ಕ್ರಿಯೆಗಳು. ಜೀವನವನ್ನು ಬ್ರಹ್ಮತ್ವದ ಸ್ಥಿತಿಗೇರಿಸುವ ಮೆಟ್ಟಿಲುಗಳು. ವಾಸ್ತವವಾಗಿ ಈ ಶ್ಲೋಕಗಳು ದಿವ್ಯ ಸಂಗೀತದ ಮಧುರ ಆಯಾಮಗಳಾಗಿವೆ. ಈ ಶ್ಲೋಕಗಳು ಪ್ರಕೃತಿ ನಿರ್ಮಿತವಾದವು. ಮನುಷ್ಯ ಮಾತ್ರನಾದವನು ಈ ಶ್ಲೋಕಗಳನ್ನು ನಿರ್ಮಿಸಲು ಸಾಧ್ಯವೇ ಇಲ್ಲ. ಏಕೆಂದರೆ ಈ ಶ್ಲೋಕಗಳಲ್ಲಿ ಆ ಅದ್ವಿತೀಯ ವಿಭೂತಿಯ ಚಿಂತನೆಯನ್ನು, ಅವರ ವ್ಯಕ್ತಿತ್ವವನ್ನು ಮತ್ತು ಅವರ ದಿವ್ಯತೆಯನ್ನು ವರ್ಣಿಸುವ ಸಾರ್ಥಕ ಪ್ರಯತ್ನ ಮಾಡಲಾಗಿದೆ. ಆದರೆ ಶಬ್ದದಿಂದ
ಮಹಾನ್ ವ್ಯಕ್ತಿತ್ವವೊಂದನ್ನು ವರ್ಣಿಸಲು ಸಾಧ್ಯವೇ? ಸಂಗೀತ ಪೂರ್ಣ ಬ್ರಹ್ಮಾಂಡವನ್ನೇ ತನ್ನ ಬಾಹುಬಂಧನದಲ್ಲಿ ಬಂಧಿಸುವುದು ಸಾಧ್ಯವಿದೆಯೇ? ಎಂದಿಗೂ ಸಾಧ್ಯವಿಲ್ಲ. ಆದರೂ ಸಹ ನಮ್ಮ ಇಂದಿನ ಪೀಳಿಗೆಯ ಸೌಭಾಗ್ಯವೇನೆಂದರೆ ನಮಗೆ ಆ ಯುಗಪುರುಷ ಸಿದ್ಧಾಶ್ರಮದ ಸಂಸ್ಥಾಪಕ ಸಂಚಾಲಕರಾದ ಸಂಪೂರ್ಣ ಬ್ರಹ್ಮಾಂಡದ ಆಧ್ಯಾತ್ಮಿಕ ಶಕ್ತಿಗಳ ಕೇಂದ್ರವಾದ ಸಾವಿರಾರು ವರ್ಷಗಳ ಆಯಸ್ಸನ್ನು ಪಡೆದಿರುವ ಅತ್ಯಂತ ತೇಜಸ್ವಿ ದೇದೀಪ್ಯಮಾನ ವ್ಯಕ್ತಿತ್ವ ಹೊಂದಿರುವ ನನ್ನ ಪೂಜನೀಯ ಗುರುದೇವರಿಗೆ ಸಂಬಂಧಿಸಿದ ದೇವದೂತರ ಭಾಷೆಯಲ್ಲಿ ಪ್ರಕೃತಿಯ ರಚನೆಯಲ್ಲಿ ದೇವತೆಗಳಿಂದ ಉಚ್ಚರಿಸಲ್ಪಟ್ಟ ಆ ದಿವ್ಯ ಶ್ಲೋಕಗಳನ್ನು ನನ್ನ ಶಿಷ್ಯರೆದುರು ಉಚ್ಚರಿಸುತ್ತಿರುವುದಕ್ಕಾಗಿ ನಾನು ಅತ್ಯಂತ ರೋಮಾಂಚಿತ ಹಾಗೂ ಆಹ್ಲಾದಿತನಾಗಿದ್ದೇನೆ. ಅತ್ಯಂತ ಭಾವವಿಫಲತೆಗೂ ಒಳಗಾಗಿದ್ದೇನೆ. ನಾನೀಗ ಸ್ವಯಂ ನನ್ನ ಪರಮಪೂಜ್ಯ ಗುರುದೇವರ ಮುಂದೆ ಕುಳಿತಂತೆ ಭಾಸವಾಗುತ್ತಿದೆ. ಮಹಾನ್ ದಿವ್ಯಾತ್ಮರಾದ ಪೂಜ್ಯ ಗುರುದೇವರು ಸಶರೀರವಾಗಿ ನನ್ನೆದುರು ಕುಳಿತು ನಿಷ್ಕಲ್ಮಶ ಮನಸ್ಸಿನಿಂದ ನಿರ್ಮಲ, ಸ್ವಚ್ಛ, ನಿಷ್ಕಪಟ, ಮುಗ್ಧ, ಮನೋಹರ ಮುಗುಳ್ನಗೆಯನ್ನು ನನ್ನೆಡೆಗೆ ಬೀರುತ್ತಿದ್ದಾರೆ. ಅವರ ಕಣ್ಣುಗಳಿಂದ ಪ್ರವಹಿಸುತ್ತಿರುವ ಕರುಣಾರಸಧಾರಾ ಪ್ರವಾಹ ನನ್ನ ಸಂಪೂರ್ಣ ಶರೀರವನ್ನು ಪಾವನಗೊಳಿಸುತ್ತಿದೆ. ಅವರ ಹೃದಯದ ಸ್ನೇಹಗಂಗೆಯಲ್ಲಿ ಮಿಂದು ನಾನು ಪುನೀತನಾಗುತ್ತಿದ್ದೇನೆ ಮತ್ತು ನನ್ನ ಬಾಯಿಂದ ಅಪ್ರಯತ್ನವಾಗಿ ಪ್ರಕೃತಿ ನಿರ್ಮಿತವಾದ ಆದ್ಯಾಶಕ್ತಿಯಿಂದ ರಚಿಸಲ್ಪಟ್ಟ ದೇವತೆಗಳು ನಿರ್ಮಾಣ ಮಾಡಿದ ಶ್ಲೋಕಗಳು ಉಚ್ಚಾರಣೆಯಾಗುತ್ತಿವೆ. ಈ ಶ್ಲೋಕಗಳು ಯಾರ ಮನೆಯಲ್ಲಿಯಾದರೂ ಪಠನೆ ಮಾಡಿದ್ದಾದರೆ, ಯಾರ ಕಿವಿಯಲ್ಲಿಯಾದರೂ ಉಚ್ಚರಿಸಿದ್ದಾದರೆ ಮತ್ತು ಯಾರ ಹೃದಯದಲ್ಲಿಯಾದರೂ ಸ್ಥಾಪನೆಯಾಗಿದ್ದಾದರೆ ಅವರು ನಿಶ್ಚಯವಾಗಿಯೂ ಪರಮ ಸೌಭಾಗ್ಯಶಾಲಿಗಳಾಗಿರುತ್ತಾರೆ. ನಿಶ್ಚಯವಾಗಿಯೂ ಅವರು ಪುಣ್ಯಾತ್ಮರಾಗಿರುತ್ತಾರೆ. ನಿಶ್ಚಯವಾಗಿಯೂ ಅವರ ಸುಕೃತ ಕಾರ್ಯಗಳು ಸಾಕಾರ ರೂಪದಲ್ಲಿ ಉಪಸ್ಥಿತವಾಗುತ್ತವೆ. ಆದ್ದರಿಂದಲೇ ಅವರು ದೇವತೆಗಳಿಂದ ಉಚ್ಚರಿತವಾದ ಈ ಶ್ಲೋಕಗಳನ್ನು ಒಬ್ಬ ಶಿಷ್ಯನ ಬಾಯಿಂದ ಉಚ್ಚರಿಸಲ್ಪಡುವುದನ್ನು ಕೇಳಲು ಅರ್ಹರಾಗಿರುತ್ತಾರೆ. ನಾನು ಇಂದು ಈ ಪ್ರಾತಃ ಕಾಲದಲ್ಲಿ ಪ್ರಕೃತಿಯ ನಡುವೆ ಪ್ರಕೃತಿಯಿಂದ ನಿರ್ಮಿತವಾದ ಸಿದ್ಧಾಶ್ರಮದ ಪುಣ್ಯಭೂಮಿಯಲ್ಲಿ ಸಚ್ಚಿದಾನಂದ್ ಸ್ತವನ್ನನ್ನು ಉಚ್ಚರಿಸುತ್ತಿದ್ದೇನೆ ಮತ್ತು ನಾನು ಇದನ್ನು ನನ್ನ ಸೌಭಾಗ್ಯವೆಂದು, ನನ್ನ ಶ್ರೇಯಸ್ಕರವೆಂದು, ನನ್ನ ಜೀವನದ ಪುಣ್ಯೋದಯವೆಂದು ಅನುಭವ ಮಾಡುತ್ತಾ ನನ್ನ ಶಿಷ್ಯರೆಲ್ಲರಿಗೂ ಆ ದೇವದೂತ, ಆ ದಿವ್ಯಾತ್ಮ, ಆ ದೇವತೆಗೆ ಸಂಬಂಧಿಸಿದ ಪ್ರಕೃತಿಯಿಂದ ರಚಿತವಾದ ಆದ್ಯಾಶಕ್ತಿಯಿಂದ ಸಂಘೋಷಿತವಾದ ಶ್ಲೋಕಗಳನ್ನು ಉಚ್ಚರಿಸುತ್ತಿದ್ದೇನೆ. It is my great fortune that I am reciting those verses related to the holy thoughts of Paramahams Reverend Swami Sachchidanand ji, which are filled with the divine rhythm of Siddhashram and which are in themselves so great and celestial. Every word, every sentence and every shlok related to him fills the listener with such sanctity as is experienced on bathing in the holy waters of river Ganga, such joy as is felt in trekking through the Himalayas, such fulfillment as is attained on sitting with the sages, and such enthusiasm and happiness as is felt on visiting the Siddhashram. In fact, such a vivid and enthralling characteristic is imbued into every shlok of Reverend Gurudev. The language, that is Sanskrit, used in these shlokas is neither related to the Sanskrit of the Vedas, nor is it bound by the grammatical rules of Panini. The Sanskrit used here consists of words generated straight from the depth of the heart, which are free from all bounds of the mind. These are just the divine thoughts which have flowed out straight from the heart in the form of a stream, and whenever the name of Yogiraj Swami Sachchidanand ji, who is thousands of years old, emanates from the lips, the eyes
fill with an intoxicating joy. The whole body is filled with an uncomparable excitement, and a feeling of fulfillment overpowers the senses. Even the surroundings and the whole atmosphere of the house where Sachchidanand Smriti is chanted is filled with a celestial fragrance. In fact, whenever we contemplate on his divine form, he always presents himself in an invisible form. I am revealing these verses from Sachchidanand Smriti for the very first time publicly. These lines are holy music for the sages and yogis of Siddhashram, and they keep humming these verses with great joy and reverence, due to which each particle of this place seems to be filled with the music of these shlokas. The music of the gentle rippling waves on the surface of the Siddha Yoga lake and that of the gentle breeze seem to sing out these very verses. And today is really a very auspicious day, a very fortunate day, that we are chanting those very shlokas which the nature itself has created, to which the Supreme God has given form, and which are revered by all the gods. These are not just verses or a collection of words, but divine in themselves. These verses elucidate a process of sanctifying the body and soul, and are in fact steps which lead to the divine state of Brahma. These verses are actually a sweet presentation of celestial heavenly music. These shlokas have been created by the nature. The human cannot write such exquisite verses, because in these verses the thoughts of the great personality and his divinity have been attempted to be assimilated. But on the other hand, can the greatness of such a divine personality be bounded by words? Can the music contain the infinity of the universe in itself? This is just not possible. Still, this is the great fortune of this present generation, that I am reading out the shlokas related to such a great personality who has established and managed the Siddhashram, who is the cosmic center of all the spiritual powers, who is thousands of years old, has a divine celestial form, and who is also my reverend Guru. I really feel delighted and overwhelmed with joy on chanting these verses, which are in the language of nature and have emanated from the mouth of God. I feel as if I am sitting before the divine form of Reverend Gurudev, as if he is smiling and showering my whole body with his benevolence and his affection, as if he himself is chanting these divine verses created by the gods through the medium of my lips, and the people who listen to these verses, the atmosphere of whose house is filled with these chantings, and those who fill their hearts with the elixir of these shlokas are really the most fortunate. Such people are surely great souls, for it is only due to their good deeds that they are able to listen to the divine words which have emanated from the lips of the gods. Today, in this early hour of the morning, amidst all the beauty and splendor of nature, and on the divine land of Siddhashram, which has been created by nature, I am reciting the Sachchidanand Sthavan, the great prayer of Swami Sachchidanand Paramahams, and I consider it a great and auspicious moment of my life that I am able to present before my disciples
those divine verses which are filled with great cosmic powers.